ಹೊಸ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಪ್ರಪಂಚದಲ್ಲೇ ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ. ನಂಬರ್ 1 ಅತಿ ಹೆಚ್ಚು ಬಿಲಿಯನೇರ್ಗಳ ಭಾರತದಲ್ಲಿದ್ದಾರೆ. ಹಾಗೆ ಬಿಲಿಯನೇರ್ಗಳ ಆದವರ ಪೈಕಿ 87% ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. 87% ಜನ ಫಸ್ಟ್ ಜನರೇಷನ್ ಬಿಲಿಯನೇರ್ಸ್. ಅವರಿಗೆ ಕುಟುಂಬದ ಆಸ್ತಿ ಬಂದಿಲ್ಲ, ಅವರ ಅಪ್ಪ ಕೋಟ್ಯಾಧೀಶ ಆಗಿರಲಿಲ್ಲ, ಅವರಪ್ಪ ಏನೋ ಬಿಸ್ನೆಸ್ ಎಂಪೈರ್ನ ಕಟ್ಟಿ ಇಟ್ಟಿರಲಿಲ್ಲ, ಓ ನನ್ನ ಮಗ ಬಂದು ಆಳ್ತಾನೆ ಅಂತ. ನಿಮ್ಮಂಥವರ ಮನೆಯಿಂದ ಬಂದಂಥವರು ಇವತ್ತು ಉದ್ಯಮದ ಜಗತ್ತನ್ನು ಆಳ್ತಾ ಇದ್ದಾರೆ. ಪ್ರೇರಣೆ ಆಗಬೇಕಾಗಿರೋದು ಅವ್ರು, ನಿಮಗೆ ಅವ್ರು ಪ್ರೇರಣೆ ಆಗ. ಎಲ್ಲೋ ವಯನಾಡಿನಲ್ಲಿ ಮುಸ್ತಫಾ ಅನ್ನೋ ಹುಡುಗ, ಅವರಪ್ಪ 50 ರೂಪಾಯಿ ಕೂಲಿ ಮಾಡ್ತಿದ್ದಂತೆ. 50 ರೂಪಾಯಿ ಕೂಲಿ ಮಾಡ್ಕೊಂಡಿದ್ದ ಕೂಲಿಕಾರನ ಮಗ ಇವತ್ತು ರೆಡಿಮೇಡ್ ಇಡ್ಲಿ ದೋಸೆ ಹಿಟ್ಟು ಮಾರುವ ಕಂಪನಿಯೊಂದನ್ನು ಕಟ್ಟಿದ್ದಾನೆ. ಹೀಸ್ ಪರ್ಸನಲ್ ವರ್ತ್ ಇಸ್ 10,000 crores. 10,000 ಕೋಟಿ ಆತನ ಪರ್ಸನಲ್ ವರ್ತು. ಒರಿಸ್ಸಾದ 2 ಟೈರ್ ಸಿಟಿಯಿಂದ, 2ನೇ ಹಂತದ ಪಟ್ಟಣದಿಂದ 65 ರೂಪಾಯಿ ಜೇಬಲ್ ಇಟ್ಕೊಂಡು ಬಂದಂತಹ ಒಬ್ಬ ಹುಡುಗ ಅತಿ ದೊಡ್ಡ ಲಾಡ್ಜಿಂಗ್ ಬಿಸ್ನೆಸ್ ಅನ್ನ ಈ ದೇಶದಲ್ಲಿ ಕಟ್ಟಿದ. ಆತನ ಪರ್ಸನಲ್ ವರ್ತ್ 14,000 ಕೋಟಿ ರೂಪಾಯಿ. ಆತನಿಗೆ ಜಾತಿಯ ಹಿನ್ನೆಲೆ, ಈ ರೀತಿ ಸಾಧನೆ ಮಾಡಿದವರಿಗೆ ಜಾತಿಯ ಹಿನ್ನೆಲೆ ಇರಲಿಲ್ಲ, ಕೌಟುಂಬಿಕ ಹಿನ್ನೆಲೆ ಇರಲಿಲ್ಲ, ಶೈಕ್ಷಣಿಕ ಹಿನ್ನೆಲೆಯೂ ಇರಲಿಲ್ಲ. ಅಂಥದ್ದೊಂದು ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಪ್ರೇರಣೆಗಳ ನಿಮ್ಮಲ್ಲಿ ಬರಲಿ, ಆ ಪ್ರೇರಣೆಗಳ ನಿಮ್ಮಲ್ಲಿ ಬರಲಿ. ನಾನು